ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ವಂಟವಮುರಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ನಡೆಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ತೀರ್ಪು ಪ್ರಕಟವಾಗಿದೆ. ಒಟ್ಟು ಈ ಪ್ರಕರಣದ 13 ಆರೋಪಿಗಳ ಪೈಕಿ ಓರ್ವ ಬಾಲಪರಾಧಿ ಅನ್ನೋ ಕಾರಣಕ್ಕೆ ಇನ್ನುಳಿದ 12 ಆರೋಪಿಗಳಿಗೆ 5 ವರ್ಷ ಕಠಿಣ ಶಿಕ್ಷೆಯನ್ನ ಪ್ರಕಟ ಮಾಡಿದೆ ನ್ಯಾಯಾಲಯ. ವಂಟಮುರಿ ಗ್ರಾಮದಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ನಡೆಸಿದಂತಹ ಪ್ರಕರಣ ಸಂಬಂಧ ಒಟ್ಟು 12 ಜನ ಆರೋಪಿಗಳಿಗೆ 5 ವರ್ಷಗಳ ಕಾಲ ಕಠಿಣ ಶಿಕ್ಷೆಯನ್ನ ಬೆಳಗಾವಿಯ ಹೆಚ್ಚುವರಿ 10ನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ವಿಧಿಸಿದೆ. ಈ ಮೂಲಕವಾಗಿ ಪ್ರಕರಣದಲ್ಲಿ 12 ಸೆಕ್ಷನ್ಗಳ ಅಡಿಯಲ್ಲಿ ಆರೋಪ ಸಾಬೀತಾಗಿದ್ದು ಪ್ರತಿಯೊಂದು ಸೆಕ್ಷನ್ಗೂ ಒಂದೊಂದು ₹1,000 ದಂಡವನ್ನು ಕೂಡ ವಿಧಿಸಲಾಗಿದೆ. ಆರೋಪಿಗಳ ಪೈಕಿ ಓರ್ವ ಬಾಲ ಅಪರಾಧಿಯಾಗಿದ್ದು ಇನ್ನುಳಿದ 12 ಮಂದಿ ಈಗಾಗಲೇ ಹಿಂಡಲಗ ಜೈಲಿನಲ್ಲಿದ್ದರು. ಇವತ್ತು ಹಿಂಡಲಗ ಜೈಲಿನಿಂದ ಅವನ್ನೆಲ್ಲರನ್ನೂ ಕೂಡ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಯಾವಾಗ ತೀರ್ಪು ಪ್ರಕಟವಾಯಿತು 5 ವರ್ಷ ಕಠಿಣ ಶಿಕ್ಷೆ ಅಂತ ತೀರ್ಪು ಪ್ರಕಟ ಆಗ್ತದ ಹಾಗೆ ಆರೋಪಿತರ ಕುಟುಂಬಸ್ಥರು ಕಣ್ಣೀರು ಹಾಕಿದ್ದಾರೆ. ಇನ್ನು ಆರೋಪಿಗಳು ಕೂಡ ನ್ಯಾಯಾಲಯದಲ್ಲಿ ಕಣ್ಣೀರನ್ನ ಇಟ್ಟಿದ್ದಾರೆ. ಮಹಿಳೆಯನ್ನ ಮರಕ್ಕೆ ಕಟ್ಟಹಾಕಿ ವಿವಸ್ತ್ರಗೊಳಿಸಿ ಹಲ್ಲೆ ನಡೆಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಜೈಲು ಶಿಕ್ಷೆಯನ್ನು ಅನುಭವಿಸ್ತಾ ಇರ್ತಕ್ಕಂತಹ ಆರೋಪಿಗಳು ಅವರು ಅಪರಾಧಿಗಳು ಅಂತ ಅಪ್ರೂವ್ ಆಗಿದ್ದು ಅಪರಾಧಿಗಳ ಶಿಕ್ಷೆ ಪ್ರಮಾಣ ಏನು ಅನ್ನೋದು ಕೂಡ ಇವತ್ತು ಆದೇಶದ ಮೂಲಕವಾಗಿ ಹೊರಬಿತ್ತು. ಅವರೆಲ್ಲರನ್ನೂ ಹಿಂಡಲಗ ಜೈಲಿನಿಂದ ಕೋರ್ಟ್ಗೆ ಕರೆತಂದಂತಹ ಸನ್ನಿವೇಶದ ದೃಶ್ಯ ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ರಿ. ಬೆಳಗಾವಿಯ ಹೆಚ್ಚುವರಿ 10ನೇ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಆದೇಶವನ್ನ ಮಾಡಲಾಯಿತು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್ ಕುರಂದುವಾಡೆ. ದಿಲೀಪ್, ತೀರ್ಪಿನಲ್ಲಿ ಏನೆಲ್ಲ ಉಲ್ಲೇಖ ಮಾಡಲಾಗಿದೆ? ದಿವ್ಯಾ, ಪ್ರಮುಖವಾಗಿ ತೀರ್ಪಿನಲ್ಲಿ ಈ ತರ ಒಂದು ಹೀನಾಯ ಕೃತ್ಯ ಮಾಡಿರುವಂತದ್ದು ಏನು FIR ಆಗಿತ್ತು ಆ ಎಲ್ಲ ಘಟನೆಗಳನ್ನು ಕೂಡ ಕೂಲಂಕಷವಾಗಿ ಪರಿಶೀಲನೆ ಮಾಡಿದೆ ಅಂತ ಈ ಒಂದು 12 ಜನ ಆರೋಪಿಗಳ 5 ವರ್ಷ ಕಠಿಣ ಶಿಕ್ಷೆಯನ್ನು ವಿಧಿಸಲಾಗಿದೆ. ಜೊತೆಗೆ 10ನೇ ಹೆಚ್ಚು ಸತ್ರ ನ್ಯಾಯಾಲಯ ಒಂದು ಸೆಕ್ಷನ್ಗೂ ಕೂಡ ಒಂದೊಂದು ₹1,000 ದಂಡ ವಿಧಿಸುವಂತೆ 12 ಸೆಕ್ಷನ್ಗಳಲ್ಲಿ ₹12,000 ನ್ಯಾಯಾಧೀಶ ಮಂಜುನಾಥ್ ಅವರು ಒಂದಿಷ್ಟು ರೀಸನ್ ನೀಡಿದ್ದಾರೆ. ಜೊತೆಗೆ ಆರೋಪಿಗಳಿಗೆ ಸೆಕ್ಷನ್ ಅಡಿ ಸ್ಥಿತಿ ದಂಡ ವಿಧಿಸಿದ ನ್ಯಾಯಾಧೀಶರು ಆರೋಪಿ ಬಸಪ್ಪ ನಾಯ್ಕ ಏನು ಪ್ರಮುಖ ಆರೋಪಿ ಇದ್ದಾನೆ, ರಾಜು ನಾಯ್ಕ, ಇವರಿಬ್ಬರಿಗೂ ಕೂಡ ಕಠಿಣ ಶಿಕ್ಷೆ ಎಲ್ಲರೂ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಏನು 12 ಜನ ಆರೋಪಿಗಳು ಕೂಡ 5 ವರ್ಷಗಳಿಗಿಂತ ಹೆಚ್ಚು ಶಿಕ್ಷೆಯನ್ನ ಪ್ರಕಟ ಮಾಡಿರುವಂತದ್ದು. ದಿವ್ಯಾ, ಅಂದ್ರೆ ಈವರೆಗೂ ಅವರು ಎಷ್ಟು ದಿನಗಳ ಕಾಲ ಕೋರ್ಟ್ನಲ್ಲಿ ಇದ್ರು ಅದನ್ನ ಕಡಿತಗೊಳಿಸಿ ಇನ್ನುಳಿದಂತೆ ಶಿಕ್ಷೆಯ ಪ್ರಮಾಣ ಅವರು ಕಂಟಿನ್ಯೂ ಆಗತ್ತಲ್ವಾ ದಿಲೀಪ್? ಅದು ಈಗ ಒಂದು ಹಂತದ ವರದಿ ಹೊರಗಡೆ ಬಂದಿರುವಂತದ್ದು. ಅದು ಸಂಜೆ 5 ಗಂಟೆ ಹೊತ್ತಿಗೆ ಕೂಲಂಕಷವಾದ ಡಿಟೇಲ್ ರಿಪೋರ್ಟ್ ಬರುತ್ತೆ. ಅದರಲ್ಲಿ ಅದು ಗೊತ್ತಾಗುತ್ತೆ ಎಷ್ಟು ಈ 2 ವರ್ಷಗಳಿಗೆ ಏನು ಕಳೆದು ಹೋದೋ 2 ವರ್ಷನ ಮೊಟಕುಗೊಳಿಸಿ 3 ವರ್ಷ ಮಾಡ್ಬೇಕಾ ಅಥವಾ ಇಲ್ಲಿಂದನೇ 2 ವರ್ಷ ಕೂಡ ಈಗ ಡಿಟೇಲ್ ಆದ ರಿಪೋರ್ಟ್ ಹೊರಗಡೆ ಬರಬೇಕಾಗಿರುವಂತದ್ದು. ಥ್ಯಾಂಕ್ ಯು ದಿಲೀಪ್ ನಿಮ್ಮೆಲ್ಲ ಮಾಹಿತಿಗೆ. ರಾಜ್ಯಾದ್ಯಂತ ಟೀಕೆಗೆ ಗುರಿಯಾಗಿದ್ದಂತಹ ಪ್ರಕರಣ, ಪ್ರೀತಿಸ್ತಾ ಇದ್ದಂತಹ ಯುವತಿಯನ್ನ ಕರ್ಕೊಂಡು ಹೋಗಿದ್ದ ಅನ್ನೋ ಕಾರಣಕ್ಕೆ ಆ ಮನೆಗೆ ನುಗ್ಗಿದಂತಹ ಯುವತಿಯ ಪೋಷಕರು ಯುವತಿಯ ತಾಯಿಯನ್ನ ಕಂಬಕ್ಕೆ ಕಟ್ಟಹಾಕಿ ವಿವಸ್ತ್ರಗೊಳಿಸಿ ಹಲ್ಲೆ ನಡೆಸಿ ಬಹಳ ಕ್ರೌರ್ಯವಾಗಿ ನಡೆಸ್ಕೊಂಡಿದ್ರು.